ಇನ್ನು 10ನೇ ತರಗತಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ಪ್ರೋತ್ಸಾಹಗಳನ್ನು ಸರ್ಕಾರ ಕೊಡಲಾಗ್ತದೆ ಸರ್ಕಾರಿ ಶಾಲೆಗಳಲ್ಲಿ. ಏನು ಪ್ರೋತ್ಸಾಹಗಳದಾವ ಅಂತ ನೋಡ್ಕೊಂಬರೋದಾದರೆ 10ನೇ ತರಗತಿಗೆ ಮಕ್ಕಳಿಗೆ ನೀವು ಎಲ್ಲ ನೋಡ್ತಾ ಇದ್ದೀರಿ. 10ನೇ ತರಗತಿ ಮಕ್ಕಳಿಗೆ NTSE ಪರೀಕ್ಷೆಯನ್ನು ಪ್ರತಿಭಾನ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ನಡೆಸುವುದರ ಜೊತೆಗೆ ರಾಷ್ಟ್ರೀಯ ಟ್ಯಾಲೆಂಟ್ ಸರ್ಚ್ ಪರೀಕ್ಷೆ ಮಾಡಲಾಗ್ತದೆ. ಮತ್ತು 8ನೇ ತರಗತಿ ಮಕ್ಕಳಿಗೆ NMMS ಅಂದರೆ ರಾಷ್ಟ್ರೀಯ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಪರೀಕ್ಷೆಯನ್ನು ನಡೆಸಲಾಗ್ತದೆ. ಈ ಪರೀಕ್ಷೆಯಲ್ಲಿ ಪಾಸಂತ ಮಕ್ಕಳು ಪ್ರತಿ ವರ್ಷ ನಮ್ಮ ಚಡ್ಚಾನ್ ತಾಲೂಕಿನ ವಿಜಯಪುರ ಜಿಲ್ಲೆಯಲ್ಲಿ ಹೈಯೆಸ್ಟ್ ಇರ್ತದೆ. ಅದಕ್ಕಾಗಿ ಈ ಪರೀಕ್ಷೆ ಅತ್ಯಂತ ಯಶಸ್ವಿಗೊಳಿಸಿದ್ದಾರೆ ನಮ್ಮ ಪ್ರೌಢಶಾಲಾ ಶಿಕ್ಷಕರು. ಇದು ಬಹಳಷ್ಟು ಉತ್ತಮವಾದಂಥ ಪ್ರೋತ್ಸಾಹಕದಲ್ಲಿ ಸರ್ಕಾರದ ಶಾಲೆಗಳಲ್ಲಿ ಇದೆ. ಇನ್ನು ಅರ್ಹ ಶಿಕ್ಷಕರು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇದ್ದಾರೆ. GPT ಅಂದರೆ ಗ್ರ್ಯಾಜುಯೇಟ್ ಟೀಚರ್ಸ್, ಆಮೇಲೆ ಟ್ರೈನ್ ಗ್ರ್ಯಾಜುಯೇಟ್ ಟೀಚರ್ಸ್, ಮತ್ತು BA, MA, ಆಮೇಲೆ MSc, ಆಮೇಲೆ ಅತ್ಯಂತ ಉತ್ತಮವಾದಂಥ ವಿದ್ಯಾರ್ಥಿ ಹೊಂದಿದಂಥ ಪರೀಕ್ಷೆಯಲ್ಲಿ ಸರ್ಕಾರಿ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ಅಂದರೆ CET ಆಮೇಲೆ TET ಪರೀಕ್ಷೆ ಮೂಲಕ ಆಯ್ಕೆಯಾಗಿರ್ತಾರೆ. ಇಂಥ ಶಿಕ್ಷಕರ ಬಳಗ ನಮ್ಮ ಚಡ್ಚಾನ ತಾಲೂಕಿನಲ್ಲಿ ಪ್ರತಿಯೊಂದು ಶಾಲೆಯಲ್ಲಿ ಇದ್ದಾರೆ. ಅದಕ್ಕಾಗಿ ನಾವು ಇದರ ಸೌಲಭ್ಯವನ್ನು ಪಡೆದುಕೊಳ್ಬೇಕು. SLCಯಲ್ಲಿ ತಾಲೂಕಿಗೆ ಮತ್ತು ಜಿಲ್ಲೆಯಲ್ಲಿ ಟಾಪರ್ ಆದವರಿಗೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತ ಲ್ಯಾಪ್ಟಾಪ್ಗಳನ್ನು ವಿತರಣೆ ಮಾಡಲಾಗ್ತದೆ. ಇನ್ನು ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಅಂದರೆ ಪ್ರೌಢಶಾಲೆಗಳಲ್ಲಿ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಕೆಲವೊಂದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲೂ ಕೂಡ ವಿಜ್ಞಾನ ಪ್ರಯೋಗಾಲಯ ಇದೆ. ಮತ್ತು ಹೈಸ್ಕೂಲಲ್ಲಿ ATL ಲ್ಯಾಬ್ ಇದೆ, ಸಿಸ್ಟಮ್ ಲ್ಯಾಬ್ ಇದೆ. ಕಂಪ್ಯೂಟರ್ ಶಿಕ್ಷಣ ಇಲ್ಲಿ ಪ್ರೌಢಶಾಲೆಯಲ್ಲಿ ಕೊಡಲಾಗ್ತದೆ. ಅದಕ್ಕೆ ಟಾಲ್ಪ್ ಪ್ರೋಗ್ರಾಮ್ ಅಂತ ಕರಿತೀವಿ. ಆ ಮಕ್ಕಳಿಗೆ ಕಂಪ್ಯೂಟರ್ ಜ್ಞಾನವನ್ನು ಇಲ್ಲಿ ಕೊಡಲಾಗ್ತದೆ. ವಿದ್ಯಾರ್ಥಿಗಳು ಓದುವ ಸಲುವಾಗಿ 206 ಶಾಲೆಗಳಲ್ಲಿ ಈ ಪ್ರಸ್ತುತ ಗ್ರಂಥಾಲಯ ಲಭ್ಯ ಇದೆ. ಆ ಓದುವ ಮಕ್ಕಳಿಗೆ ಕಲಿಕೆ ಕೌಶಲ್ಯ ಹೆಚ್ಚಿಸಲು ಮತ್ತು ಓದುವ ಕೌಶಲ್ಯ ಹೆಚ್ಚಿಸಲು ಎಲ್ಲ ಶಾಲೆಗಳಲ್ಲಿ ಗ್ರಂಥಾಲಯ ಸೌಲಭ್ಯ ಇದೆ. ವಾರಕ್ಕೊಮ್ಮೆ ಕಬ್ಬಿಣ ಮತ್ತು ಫೋಲಿಕ್ ಆಸಿಡ್ ಸಪ್ಲಿಮೆಂಟ್ರಿ ಮತ್ತು ಜಂತುಹುಳುಗಳ ಮಾತ್ರೆಗಳನ್ನು ಕೊಡಲಾಗ್ತದೆ ಎಲ್ಲ 206 ಶಾಲೆಗಳಲ್ಲಿ. ಮತ್ತು ಕಣ್ಣಿನ ಪರೀಕ್ಷೆಯನ್ನು ಕೈಗೊಂಡು ಕನ್ನಡಕವನ್ನು ಕೊಡಲಾಗ್ತದೆ. ಉಚಿತ ವೈದ್ಯಕೀಯ ಸೇವೆಗಳು ಮತ್ತು RBSK ವಿದ್ಯಾರ್ಥಿಗಳಿಗೆ ಆರೋಗ್ಯ ತಪಾಸಣೆ ಕೂಡ ಮಾಡಲಾಗ್ತದೆ. ಮತ್ತು ಅನೇಕ ಶಾಲೆಗಳಲ್ಲಿ ಒಂದು ಶಾಲಾ ಪೌಷ್ಟಿಕವನವನ್ನು ನಿರ್ಮಾಣ ಮಾಡಲಾಗಿದೆ. ಉತ್ತಮವಾದಂಥ ಅಡಿಗೆ ಕೋಣೆ, ದಾಸ್ತಾನು ಕೋಣೆ, ಸ್ಟೀಲ್ ಅಡಿಗೆ ಪಾತ್ರೆಗಳು, ಹೀಗೆ ಅನೇಕ ಸವಲತ್ತುಗಳು ನಮ್ಮ ಸರ್ಕಾರಿ ಶಾಲೆಗಳಲ್ಲಿವೆ. ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಶೌಚಾಲಯ ಇದೆ ಮತ್ತು ಅದನ್ನು ಉತ್ತಮವಾಗಿ ನಿರ್ವಹಣೆ ಮಾಡುತ್ತಿದ್ದಾರೆ. ಆದ್ದರಿಂದ ಎಲ್ಲ ಪಾಲಕರು ಸರ್ಕಾರಿ ಶಾಲೆಗೆ ನಿಮ್ಮ ಮಕ್ಕಳನ್ನು ಸೇರಿಸಿ ಮತ್ತು ಉತ್ತಮವಾದ ಶಿಕ್ಷಣದ ಜೊತೆಗೆ ಆಹಾರ ಮತ್ತು ಕಲಿಕೆಯಲ್ಲಿ ನೀವು ಸಹಕಾರವನ್ನು ನೀಡಬೇಕು.